ಪ್ರತಿ ಸೀಸನ್ನಲ್ಲಿ ಒಂದು ಲವ್ ಸ್ಟೋರಿ ಇರೋ ಹಾಗೆ ಈ ಸೀಸನ್ನಲ್ಲಿಯೂ ತಾವೇನು ಕಮ್ಮಿ ಇಲ್ಲ ಅನ್ನುವಂತೆ ಸಾಧಿಸಿದ ಜೋಡಿ. ಇಂಟರ್ವ್ಯೂಗಳಲ್ಲಿ ನನಗೆ ಪ್ರಪೋಸ್ ಮಾಡಿದ್ರೆ ಅಕ್ಸೆಪ್ಟ್ ಮಾಡಬೇಕಾ ಅಥವಾ ಥ್ಯಾಂಕ್ಸ್ ಹೇಳ್ಬೇಕಾ ಅಂತ ಗೊತ್ತೇ ಇಲ್ಲದ ಮುಗ್ಧ ಮುಖದ ವ್ಯಕ್ತಿ. ಸೀರಿಯಲ್ನಿಂದ ಬಂದ ಹೆಸರಿಗೂ ತನ್ನ ನೈಜ ವ್ಯಕ್ತಿತ್ವಕ್ಕೂ ಬಹುತೇಕ ಸಾಮ್ಯತೆ ಇದೆ ಎಂದವ ಕ್ರಿಕೆಟ್ ಆಟ ಆಡಬೇಕಿದ್ದ ಯುವಕ ಬಂದಿದ್ದು ಮಾತ್ರ ಟಿವಿಯಲ್ಲಿ. ಹಾಗೇನೆ ಕೆಲವರ ಪ್ರಕಾರ ಮುಗ್ಧ ಮುಖದ ಪೆದ್ದಿ ಕಳೆದ ವರ್ಷದಲ್ಲಿ ಮಾಡಿದ ಸಿಂಪತಿ ಕಾರ್ಡ್ ಈ ವರ್ಷದಲ್ಲಿ ವರ್ಕ್ ಆಗುವಂತೆ ಮಾಡಿಕೊಂಡಂತಹ ಬುದ್ಧಿವಂತೆ. ಪಬ್ಲಿಕ್ ಶೋಗಳಲ್ಲಿ ಯಾವ ರೀತಿ ವರ್ತಿಸಬೇಕು ಎಂದು ಗೊತ್ತಿರದ ಜೋಡಿ. ಸೋಷಿಯಲ್ ಮೀಡಿಯಾದಲ್ಲಿ ಇವರದ್ದೇ ಮೋಡಿ. ಜನ ಇಟ್ಟ ಹೆಸರು ತ್ರಿವ್ಯಾ ಜೋಡಿ. ಇದನ್ನು ನೋಡಿದ ನಮ್ಗಳಿಗೆ ಕೆರ ತಗೊಂಡು ಹೊಡಿ. ಇಷ್ಟೆಲ್ಲ ಹೇಳಿದ್ದಕ್ಕೆ ರೀಸನ್ ಆಮೇಲೆ ಕೊಡ್ತೀನಿ ಬನ್ನಿ. ಈ ತ್ರಿವಿಕ್ರಮ್ ಸಾಮ್ರಾಟ್ ಆಗಿದ್ದೇಗೆ, ಭವ್ಯ ಬಿಗ್ ಬಾಸ್ಗೆ ಬಂದಿದ್ದೇಗೆ, ಹಾಗೇನೆ ಇವರುಗಳು ಪಾಸ್ ಮಾಡ್ತಾ ಇರೋ ಮೆಸೇಜ್ ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದನ್ನ ತಿಳ್ಕೊಂಡು ಬರೋಣ. ವೆಲ್ ಮಿತ್ರರೇ, ಈ ತ್ರಿವಿಕ್ರಮ್ ಬೇಸಿಕಲಿ ನೀವುಗಳು ನೋಡಿರದ ಮುಖ. ಕಾರಣ ಏನು ಅಂದರೆ ತ್ರಿವಿಕ್ರಮ್ ಈ ಹಿಂದೆ ಎಲ್ಲೂ ಕಾಣಿಸ್ಕೊಂಡಿರಲಿಲ್ಲ. ಬಿಕಾಸ್ ಆತ ಒಬ್ಬ ಮೂಲತಃ ಕ್ರಿಕೆಟ್ ಪ್ಲೇಯರ್. ಆತನ ಜೀವನದಲ್ಲಿಯೂ ಟರ್ನ್ ಬರದೇ ಹೋಗಿದ್ರೆ ಇವತ್ತು ರಣಜಿ ಟ್ರೋಫಿನಲ್ಲಿಯೋ ಅಥವಾ ಇಂಡಿಯಾವನ್ನ ರೆಪ್ರೆಸೆಂಟ್ ಮಾಡ್ತಾ ಇರ್ತಿದ್ನೇನು. ಆದರೆ ಒಂದು ದಿನ ಕಾಲಿಗೆ ಮೇಜರ್ ಫ್ರ್ಯಾಕ್ಚರ್ ಆಗಿ ಹಾಸಿಗೆಯನ್ನು ಹಿಡಿತಾರೆ ಈ ತ್ರಿವಿಕ್ರಮ್. ಈ ಒಂದು ಡೌನ್ಫಾಲ್ ಈತನ ಜೀವನವನ್ನು ಬದಿಗೊತ್ತಿ ಬಿಟ್ಟಿತ್ತು. ಮುಂದೆ ಎಲ್ಲಿಯೂ ಜೀವನಕ್ಕೆ ದಾರಿ ಕಾಣದೇ ಇದ್ದಾಗ ಜಿಮ್ ಟ್ರೈನರ್ ಆಗಿ ಸೇರಿಕೊಳ್ತಾರೆ ತ್ರಿವಿಕ್ರಮ್. ಮುಂದೆ ಈತನ ಜರ್ನಿ ಸೀರಿಯಲ್ಗೆ ಶಿಫ್ಟ್ ಆಗುತ್ತದೆ. ಅದಾದ ಬಳಿಕ ತ್ರಿವಿಕ್ರಮ್ ಸಿನಿಮಾಗಳಿಗೂ ಕೂಡ ಹೆಜ್ಜೆಯನ್ನ ಇಡ್ತಾರೆ. ಸೊ ತ್ರಿವಿಕ್ರಮ್ ಹಾರ್ಡ್ ವರ್ಕ್ ಮಾಡಿದ್ರು ಈ ಪೊಸಿಷನ್ಗೆ ಬರೋದಿಕ್ಕೆ. ಆದ್ರೆ ಇವಾಗ ಭವ್ಯ ಟಾಪಿಕ್ಗೆ ಬರೋಣ. ಭವ್ಯಾಳ ಜೀವನದ ಬಗ್ಗೆ ಟ್ರಾಜಿಡಿ ಸ್ಟೋರಿಗಳು ಇಲ್ಲದೆ ಹೋದ್ರೂ ಕೂಡ ತನ್ನ ಅಕ್ಕನ ವಿಚಾರದಲ್ಲಿ ಬಹಳಷ್ಟು ಕಡೆನೊಂದುಕೊಂಡಿದ್ರು ಅನ್ನೋದು ಬಹುತೇಕ ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಬಟ್ ಈ ಪೊಸಿಷನ್ಗೆ ಬರೋದಿಕ್ಕೆ ಖಂಡಿತ ಹಾರ್ಡ್ ವರ್ಕ್ ಅಂತೂ ಮಾಡಲೇಬೇಕು. ಆದರೆ ನಾನು ಇವುಗಳನ್ನು ಜಾಸ್ತಿ ಮಾತಾಡದೇ ಇರೋದಿಕ್ಕೆ ರೀಸನ್ ಇದೆ. ತ್ರಿವಿಕ್ರಮ್ ಹಾಗೂ ಭವ್ಯ ಪರಸ್ಪರ ಪ್ರೀತಿನಾದ್ರೂ ಮಾಡಲಿ, ಮದುವೆನಾದ್ರೂ ಮಾಡ್ಕೊಳ್ಳಿ, ಅದನ್ನ ಕೇಳುವ ಹಕ್ಕು ಯಾರಿಗೂ ಇಲ್ಲ. ಆದ್ರೆ ಇದರ ಫ್ಯಾನ್ ಪೇಜ್ಗಳಂತೆ ಕಮೆಂಟ್ ಸೆಕ್ಷನ್ಗಳಲ್ಲಿ ತ್ರಿವ್ಯಾ ಅಂತೆ ತ್ರಿವಿಕ್ರಮ್ನಿಂದ TRI, ಭವ್ಯಾಳಿಂದ VYA ತೆಗೆದು ನಾಮಕರಣ ಮಾಡಿದ ಮುಟ್ಟಾಳರನ್ನ ಯಾವ ಪ್ರಶಸ್ತಿ ಕೊಟ್ಟು ಸನ್ಮಾನ ಮಾಡಿದ್ರು ಕಮ್ಮಿನೇ. ಅದರ ಬದಲು ಇನ್ಫೂ ಅಂತ ಇಡಿ, ಅಂದರೆ ಇಂಟರ್ನ್ಯಾಷನಲ್ ಫೂಲ್ಸ್ ಅಂತ. ಎಲ್ಲದಕ್ಕೂ ಒಂದು ಮಿತಿ ಇರುತ್ತದೆ. ಯಾವುದೇ ಲವ್ ಸ್ಟೋರಿನ ಪಬ್ಲಿಕ್ ಶೋಗಳಲ್ಲಿ ತೋರಿಸ್ತಾ ಇರೋ ತ್ರಿವಿಕ್ರಮ್ ಆ್ಯಂಡ್ ಭವ್ಯ ಆಲ್ಸೋ ಸ್ವಲ್ಪ ತಿಳುವಳಿಕೆಯಿಂದ ಇರಬೇಕಿತ್ತು. ಅದು ಬೇಡ. ಒಂದು ಗೇಮ್ ಅಂತ ಬಂದಾಗ ಎಲ್ಲರೂ ಗೆಲ್ಲೋದಿಕ್ಕೆ ಹೋಗ್ತಾರೆ, ಬಿಟ್ರೆ ಲವ್ ಮಾಡೋದಿಕ್ಕೆ ಹೋಗೋದಿಲ್ಲ. ಅದನ್ನು ಅರ್ಥ ಮಾಡಿಕೊಳ್ಬೇಕು ತ್ರಿವಿಕ್ರಮ್ ಬಗ್ಗೆ ಬಹಳಷ್ಟು ಜನರಿಗೆ ಒಳ್ಳೆಯ ಅಭಿಪ್ರಾಯ ಇದೆ. ಆ್ಯಂಡ್ ಇವರ ಸೈಲೆನ್ಸ್ಗೆ ಫ್ಯಾನ್ ಬೇಸ್ ಕೂಡ ಇದೆ. ಬಟ್ ಒಂದು ಧ್ಯೇಯ ಇಟ್ಕೊಂಡು ಹೊರಟವರು ದಾರಿ ತಪ್ಪಿದಾಗ ಅದನ್ನ ಕೂಡ ಜನ ಸಪೋರ್ಟ್ ಮಾಡ್ತಾರೆ ಅಂದಾಗ ಜನ ಮರಳು ಜಾತ್ರೆ ಮರಳು ಅಂತ ಅನಿಸುತ್ತೆ. ಮಿತ್ರರೇ, ಇದುವರೆಗೆ ಇವರುಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ಇವರ ಲವ್ ಸ್ಟೋರಿಯನ್ನು ಅಪ್ಲೋಡ್ ಮಾಡಿಕೊಂಡಿಲ್ಲ ಅಂದಾಗ ನೀವುಗಳು ಕೇಳುವುದು ಕೂಡ ತಪ್ಪೆ. ಸೊ ಮಾರಲ್ ಆಫ್ ದ ಸ್ಟೋರಿ ಇಷ್ಟೇ. ಯಾವುದೋ ಒಂದು ಕುರಿ ತ್ರಿವ್ಯಾ ಅಂತ ಹೆಸರು ಇಡ್ತು. ಅದಕ್ಕೆ ಎಲ್ಲ ಕುರಿಗಳು ತ್ರಿವ್ಯಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕೋದಿಕ್ಕೆ ಬಂದರು. ನಾವುಗಳು ಸ್ವಲ್ಪ ಬುದ್ಧಿವಂತರಾಗಬೇಕು ಅಷ್ಟೇ. ಸೊ ನನ್ನ ಸಬ್ಸ್ಕ್ರೈಬರ್ಸ್ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಇದೆ. ಯಾಕಂದರೆ ವಿವೇಚನಾತ್ಮಕವಾಗಿ ಕಮೆಂಟ್ ಹಾಕುವಂಥ ಸಬ್ಸ್ಕ್ರೈಬರ್ಸ್ ಯಾರಿಗೂ ಕೂಡ ಸಿಗೋದಿಲ್ಲ ಅಷ್ಟು ಈಸಿಯಾಗಿ. ಸೊ ನನಗೆ ಸಿಕ್ಕಿದ್ದಾರೆ. ಇನ್ನು ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು. ಸ್ಟೇ ಟ್ಯೂನ್.